ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಂತಲಾ ಹೆಚ್ಕೆ, ಹಿರಿಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ದೊಡ್ಡತೇಕಲವಟ್ಟಿ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇಂದಿನ ವಿಷಯ ಅಧಾರಣೀಯ ವೇಗಗಳು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಶರೀರದಲ್ಲಿ ಕೆಲವೊಂದು ಕ್ರಿಯೆಗಳು ನಡೀತಾ ಇರುತ್ತೆ. ಹಾಗೆಯೇ ತ್ಯಾಜ್ಯ ವಸ್ತುಗಳು ಕೂಡ ಉತ್ಪನ್ನ ಆಗ್ತಾ ಇರುತ್ತೆ. ದೇಹದ ಒಳಗೆ ನಡೆಯುವ ಕ್ರಿಯೆಗಳನ್ನು ಹಾಗೂ ಅವುಗಳಿಂದ ಉತ್ಪನ್ನವಾದ ತ್ಯಾಜ್ಯ ವಸ್ತುಗಳನ್ನು ದೇಹದ ಹೊರಗೆ ಕಳುಹಿಸುವ ಕ್ರಿಯೆಗೆ ಆಯುರ್ವೇದದಲ್ಲಿ ವೇಗ ಎನ್ನುತ್ತೇವೆ. ಈ ಕ್ರಿಯೆಯು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ವಿಧಾನವಾಗಿದೆ. ಹೇಗೆ ನಾವು ಮನೆಯ ಧೂಳು ಹಾಗೂ ಕಸವನ್ನು ಗುಡಿಸಿ ಮನೆಯಿಂದ ಹೊರಹಾಕುತ್ತೇವೆಯೋ ಹಾಗೆ ದೇಹದಿಂದ ಹೊರಹೋಗಲು ಸಿದ್ಧವಾಗಿರುವ ವಸ್ತುಗಳನ್ನು ಹೊರಹಾಕಬೇಕು. ಅದನ್ನು ಬಲವಂತವಾಗಿ ತಡೆದಿಟ್ಟುಕೊಂಡಾಗ ಅವು ದೀರ್ಘಾವಧಿಯಲ್ಲಿ ದೇಹ ಮತ್ತು ಮನಸ್ಸಿಗೆ ಗಂಭೀರ ಹಾನಿಯನ್ನುಂಟು ಮಾಡುತ್ತವೆ. ಪ್ರತಿ ಬಾರಿ ತಡೆದಿಟ್ಟುಕೊಳ್ಳುವ ಪ್ರಕ್ರಿಯೆ ಮುಂದುವರೆದರೆ ದೇಹಕ್ಕೆ ತಪ್ಪು ಮಾಹಿತಿ ರವಾನೆಯಾಗಿ ತ್ಯಾಜ್ಯ ವಸ್ತುಗಳನ್ನು ತಡೆಹಿಡಿಯಲು ಕಲಿಯುತ್ತದೆ. ತಡೆಹಿಡಿಯಲಾದ ತ್ಯಾಜ್ಯಗಳು ಜೀವಕೋಶಗಳು ಹಾಗೂ ದೇಹದ ಅಂಗಗಳು ಇವುಗಳನ್ನು ಹಾನಿಗೊಳಿಸುತ್ತವೆ. ಇದು ಅನೇಕ ರೋಗಗಳಿಗೆ ಕಾರಣವಾಗುತ್ತದೆ. ಇಂತಹ ವೇಗಗಳನ್ನು ಅಧಾರಣೀಯ ವೇಗಗಳು ಎಂದು ಕರೆಯಲಾಗುತ್ತದೆ ಹಾಗೂ ಇವುಗಳನ್ನು ನಿಯಂತ್ರಿಸಬಾರದು. ಹಾಗಾದರೆ ಅಧಾರಣೀಯ ವೇಗಗಳು ಯಾವುವು ಹಾಗೂ ಅವುಗಳನ್ನು ನಿಯಂತ್ರಿಸಿದರೆ ಏನೆಲ್ಲ ತೊಂದರೆಗಳಾಗುತ್ತದೆ? ನಮ್ಮ ಆಯುರ್ವೇದಾಚಾರ್ಯರು ಸುಮಾರು 13 ಅಧಾರಣೀಯ ವೇಗಗಳನ್ನು ತಿಳಿಸಿದ್ದಾರೆ. ಅಧೋವಾತ, ಮಲ, ಮೂತ್ರ, ಬಾಯಾರಿಕೆ, ಹಸಿವು, ನಿದ್ರೆ, ಆಕಳಿಕೆ, ಸೀನು, ಕೆಮ್ಮು, ವಾಂತಿ, ಶ್ರಮದ ಕೆಲಸದ ನಂತರ ಆಗುವ ಆಯಾಸ, ಕಣ್ಣೀರು ಹಾಗೂ ಶುಕ್ರ. ಇಂದು ನಾವು ಇವುಗಳಲ್ಲಿ ಅತಿ ಮುಖ್ಯವಾದವುಗಳನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಅಧೋವಾತ ಅಂದರೆ ಆಡು ಭಾಷೆಯಲ್ಲಿ ಗ್ಯಾಸ್ ಅಥವಾ ಫ್ಲಾಟುಲೆನ್ಸ್ ಅಂತ ಹೇಳ್ತೀವಿ. ಇದನ್ನ ಬಲವಂತವಾಗಿ ತಡೆಹಿಡಿದರೆ ಕಿಬ್ಬೊಟ್ಟೆಯ ನೋವು, ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು, ಆಯಾಸ, ಮಲಮೂತ್ರ ಸರಾಗವಾಗಿ ಹೋಗಲು ಅಡಚಣೆ, ಜೀರ್ಣಶಕ್ತಿ ಕಡಿಮೆ ಆಗುತ್ತದೆ. ಇದು ಮುಂದುವರೆದರೆ ಹೃದಯದ ಗಂಭೀರ ಸಮಸ್ಯೆಗಳು ಉಂಟಾಗಬಹುದು. ಇನ್ನು ಮಲವನ್ನು ಬಲವಂತವಾಗಿ ತಡೆಹಿಡಿದರೆ ಮೀನುಕಂಡದ ಸೆಳೆತ, ಶೀತ, ತಲೆನೋವು, ವಾಯುವಿನ ಮೇಲ್ಮುಖ ಚಲನೆ ಅಂದರೆ ಗ್ಯಾಸ್, ಕೆಳ ಹೊಟ್ಟೆ ಹಾಗೂ ಗುದದ್ವಾರದಲ್ಲಿ ಕತ್ತರಿಸಿದಂತಹ ನೋವಿನ ಅನುಭವ, ಎದೆಯಲ್ಲಿ ಬಿಗಿತದ ಅನುಭವ, ಬಾಯಿಯ ದುರ್ವಾಸನೆ ಉಂಟಾಗಬಹುದು. ಸಾಮಾನ್ಯವಾಗಿ ಜನರು ಕೆಲಸದ ಒತ್ತಡದಿಂದಲೋ, ಶೌಚಾಲಯದ ಕೊರತೆಯಿಂದಲೋ ಅಥವಾ ವಿದ್ಯಾರ್ಥಿಗಳು ತರಗತಿಯ ಮಧ್ಯೆ ಎದ್ದು ಹೋಗಲಿಕ್ಕೆ ಸಾಧ್ಯವಾಗದೆ ಮೂತ್ರವನ್ನು ತಡೆಹಿಡಿತಾರೆ. ಮೂತ್ರವನ್ನು ಬಲವಂತವಾಗಿ ಬಹಳ ಸಮಯದವರೆಗೆ ತಡೆಹಿಡಿದರೆ ಎಲ್ಲ ಅಂಗಗಳಲ್ಲಿಯೂ ನೋವು, ಮುಖ್ಯವಾಗಿ ಮೂತ್ರದ ಕಲ್ಲುಗಳು, ಮೂತ್ರಾಶಯದ ನೋವು, ತೊಡೆಸಂದು ಹಾಗೂ ಮೂತ್ರ ವಿಸರ್ಜಿಸುವ ಅಂಗದಲ್ಲಿ ನೋವು ಉಂಟಾಗುತ್ತದೆ. ಇನ್ನು ಸೀನು ಮತ್ತು ಆಕಳಿಕೆಯನ್ನ ಬಲವಂತವಾಗಿ ತಡೆಹಿಡಿದರೆ ತಲೆನೋವು, ಇಂದ್ರಿಯಗಳ ದೌರ್ಬಲ್ಯ, ಇಂದ್ರಿಯಗಳ ದುರ್ಬಲ ಗ್ರಹಿಕೆ, ಕುತ್ತಿಗೆ ಬಿಗಿತ ಹಾಗೂ ಮುಖದ ಪಾರ್ಶ್ವವಾಯು ಇಂತಹ ಗಂಭೀರ ಕಾಯಿಲೆಗಳು ಉಂಟಾಗಬಹುದು. ಬಾಯಾರಿಕೆ ಕೂಡ ಅಧಾರಣೀಯ ವೇಗವಾಗಿರುತ್ತದೆ. ಸಾಕಷ್ಟು ಜನ ನೀರನ್ನು ಕೂಡ ಸರಿಯಾಗಿ ಕುಡಿಯೋದಿಲ್ಲ. ಈ ಬಾಯಾರಿಕೆಯನ್ನು ತಡೆಹಿಡಿದಲ್ಲಿ ದೇಹದಲ್ಲಿ ಒಣಗಿದ ಭಾವನೆ, ವಿವರಿಸಲಾಗದಂತಹ ದುರ್ಬಲತೆ, ಕಿವುಡುತನ, ಪ್ರಜ್ಞಾನಾಶ, ತಲೆ ತಿರುಗುವಿಕೆ, ಹೃದಯಕ್ಕೆ ಸಂಬಂಧಿಸಿದ ಗಂಭೀರ ಕಾಯಿಲೆ ಉಂಟಾಗಬಹುದು. ಇನ್ನು ಕಾರ್ಯದ ಒತ್ತಡದಲ್ಲೋ ಅಥವಾ ಇನ್ಯಾವುದೋ ಕಾರಣದಿಂದಲೋ ಜನರು ಹಸಿವನ್ನು ಕೂಡ ತಡೆಯುತ್ತಾರೆ. ಈ ಹಸಿವನ್ನು ತಡೆಯೋದ್ರಿಂದ ನಿರ್ದಿಷ್ಟವಲ್ಲದ ದೇಹದ ನೋವುಗಳು, ತಲೆ ತಿರುಗುವುದು, ಅರುಚಿ ಮತ್ತು ಇನ್ನಿತರೆ ಜೀರ್ಣಾಂಗ ವ್ಯೂಹದ ಕಾಯಿಲೆಗಳು ಉಂಟಾಗಬಹುದು. ಇತ್ತೀಚೆಗಂತೂ ಎಲ್ಲರೂ ಮೊಬೈಲ್ ದಾಸರಾಗಿರೋ ಕಾರಣ ಮೊಬೈಲ್ ನೋಡುತ್ತಲೋ, ದೂರದರ್ಶನ ವೀಕ್ಷಿಸುತ್ತಲೋ ನಿದ್ರೆಯನ್ನು ತಡೆಯುತ್ತಾರೆ. ನಿದ್ರೆಯನ್ನು ಅತಿಯಾಗಿ ನಿಯಂತ್ರಿಸಿದರೆ ತಲೆ ತಿರುಗುವಿಕೆ, ತಲೆಭಾರ, ಕಣ್ಣುಭಾರ, ಆಲಸ್ಯ, ಆಕಳಿಕೆ, ದೇಹದ ನೋವು ಉಂಟಾಗಬಹುದು. ಆದ್ದರಿಂದ ಆರೋಗ್ಯಕರ ಜೀವನ ಶೈಲಿಯನ್ನು ಪಾಲಿಸಿಕೊಂಡು ಯಾವ ವೇಗವನ್ನು ನಿಗ್ರಹಿಸಬಾರದು ಎಂಬ ಅರಿವನ್ನು ಮೂಡಿಸಿಕೊಂಡು ಆರೋಗ್ಯವಂತರಾಗಿರೋಣ. ಧನ್ಯವಾದಗಳು. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಅಧಾರಣೀಯ ವೇಗಗಳು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಶಾಂತಲಾ ಹೆಚ್ಕೆ, ಹಿರಿಯ ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ದೊಡ್ಡತೇಕಲವಟ್ಟಿ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.